ಕರಾವಳಿ ನಾಡಿ ನ್ಯೂಸ್ 9ಗೆ ಸ್ವಾಗತ. ನಾನು ಸೆಲೋನಿಯಾ. ಈ ಸುದ್ದಿ ನೋಡಿ. ಕಾರ್ಕಳ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ವಿ ಸುನೀಲ್ ಕುಮಾರ್ ಇವರ ಅಧ್ಯಕ್ಷತೆಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣಾ ಸಭೆ ಇಂದು ನಡೆಯಿತು. ಶಾಸಕ ವಿ ಸುನೀಲ್ ಕುಮಾರ್ ಇವರು ಏನು ಹೇಳಿದರೆಂಬುದನ್ನು ಈ ವರದಿಯಲ್ಲಿ ನೋಡೋಣ. ವಿಪತ್ತು ನಿರ್ವಹಣೆ ಸಭೆಯನ್ನ ಮಾನ್ಯ ಕಾರ್ಕಳ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿದೆ. ಈ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಶಾಸಕರಾದ ಸುನೀಲ್ ಕುಮಾರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಭೆಯನ್ನ ಮಾನ್ಯ ಶಾಸಕರು ನಡೆಸಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಮಳೆಗಾಲದ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದಂತ ಪೂರ್ವ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಭೆ ಕರೆದಿದೆ. ಮಳೆ ಶುರುವಾಗಿಲ್ಲ, ಅದು ಸ್ವಲ್ಪ ಪೂರ್ವ ಎಚ್ಚರಿಕೆಗಳನ್ನ ಕೆಲವು ತೆಗೆದುಕೊಳ್ಬೇಕು. ಮೆಸ್ಕಾಂನಿಂದ ಶುರು ಮಾಡಿ ಏನೇನು ತಗೊಂಡಿದ್ದೀರಿ, ಏನೇನು ಅಷ್ಟು ನಮ್ಗೆ ಈಗ ನಮ್ಮ 90,300 ಚೀಲ ಸ್ಟಾಕ್ ಇದೆ. ಈಗ TCಗಳು 90 TC ಸ್ಟಾಕ್ ಇದೆ. 90 ಬ್ಯಾಚ್ಗಳೆಲ್ಲ ಇಟ್ಕೊಂಡಿವೆ ಸರ್. ಅಲ್ಲಿ ಸಮಸ್ಯೆ ಇಲ್ಲ. ಈ ಟ್ರೀ ಕಟಿಂಗ್ ಎಲ್ಲ ಆಯ್ತಾ? ಟ್ರೀ ಕಟಿಂಗ್ ನಮ್ಮಲ್ಲಿ ಏಪ್ರಿಲ್ ಸರ್ 990 ಚೀಲ ಕಟಿಂಗ್ ಮಾಡಿದೆ ಸರ್. ಕಿಲೋಮೀಟರ್ ಅಷ್ಟು ನಿಶಾಮಕಗಳ ಲೈಫ್ ಜಾಕೆಟ್ ಇದೆ ಸರ್. ಎಲ್ಲ ವ್ಯವಸ್ಥೆ ಮಾಡ್ಬೋದು ಸರ್. ನಾವು ಈ ಸಲ ಮಾತ್ರ ನಮಗೆ ರೈನ್ ಕೂಡ ಒಂದು ಸೌಲಭ್ಯ ಕೊಟ್ಟಿರೋದು ಸರ್. ಮಳೆಗಾಲದಲ್ಲಿ ಸ್ವಲ್ಪ ಕೆಲಸ ಮಾಡಲಿಕ್ಕೆ DC ರೈಸ್ ಕೊಡ್ತಿದ್ವಿ ಸರ್. DC ಕೊಟ್ಟಿಲ್ವಾ? ಅದು 2020 ಕೊಟ್ಟು ಸರ್. ಮಾತ್ರ ಕೊಟ್ಟಿದೆ ಸರ್. ರೀಚ್ ಆಗ್ತೀರಿ? ಹೌದು ಸರ್, ರೀಚ್ ಆಗ್ತದೆ ಸರ್. ನಮಗೆ ಇನ್ನ ಮತ್ತು ಬೆಣ್ಣೊಳೆ ಆಮೇಲೆ ಸೋಡಾ ಬಂದ್ರೆ ಒಂದೇ ಸಾರಿ ಬರುತ್ತೆ ಸರ್. ಅದ್ರ ಒಂದೇ ಬೋಟ್ ಇದೆ ನಮ್ಗೆ. ಅದನ್ನ ಈಗ ಮೊನ್ನೆ ಆ ದುರ್ಗದಲ್ಲಿ ನಮ್ಗೆ 1 ಕಿಲೋಮೀಟರ್ ಹೋಗುತ್ತೆ ಸರ್. ಈ ಬೋಟ್ ಗಾಡಿ ಹೋಗ್ತಾ ಇಲ್ಲ, ರೋಡ್ ಕಟ್ಟಿ ಸರ್. ಈ ಸಲ ಬೇಕಾಗಿರೋಂತ ಕೆಲವು ಔಷಧಿಗಳನ್ನ ನಿಮ್ಮಲ್ಲಿ ಹಾವು ಕಡದಕ್ಕೆ ಔಷಧಿ ಇದೆಯಾ? ಇದೆ ಸರ್. ಸ್ವಲ್ಪ ಶಾರ್ಟ್ ಇದೆ ಸರ್. ಅದು ಬೇಸಿಕ್ ಮಿನಿಮಮ್ ಇಟ್ಕೊಂಡಿದೆ ಸರ್. ಇಲ್ಲ ಇಂಪಾರ್ಟೆಂಟ್ ಅದೇ ಈಗ ಇದೆ ಸರ್. ಇದೆ ಸರ್. ಹೌದು, ಇದೆ ಸರ್. ಪ್ಲಸ್ ಎಲ್ಲ BSL ಕೂಡ 10 ತಿಂಗಳು ಕೂಡ ನಿರ್ದೇಶನ ಕೊಟ್ಟಿದೆ ಸರ್. ಪ್ಲಸ್ ಈ ಟೈಮಲ್ಲಿ ಸ್ವಲ್ಪ ಮಾತಿ ಭೇದಿ ಆಗೋ ಚಾನ್ಸ್ ಇರೋ ಕಾರಣ ಸ್ವಲ್ಪ ಈ ದ್ರಾವಣ ORSಗಳು ಆಂಟಿಬಯೋಟಿಕ್ಸ್ಗಳನ್ನೆಲ್ಲ ಮಿನಿಮಮ್ ಇಟ್ಕೊಳ್ಳೋಕೆ ಮತ್ತೆ ಕೆಲವೊಂದು ಕಡೆಯಲ್ಲೆಲ್ಲ ಸ್ವಲ್ಪ ನೀರು ಕಲುಷಿತ ಆಗೋ ಕಾರಣ ನಾವು ಬ್ಲೀಚಿಂಗ್ ಪೌಡರ್ ಕೂಡ ಸಾಕಷ್ಟು ಸ್ಟಾಕ್ ಇಟ್ಕೊಂಡು ಕ್ಲೋರಿನೇಷನ್ ಮಾಡುವಂಥದ್ದು ಮುಂದಕ್ಕೆ ನಾವು ಹಾಕೊಂಡಿದ್ದೇವೆ ಸರ್. ಪ್ಲಸ್ ಈಗ ಶಾಲೆಗಳು ಓಪನಿಂಗ್ ಆಗೋ ಕಾರಣ ಎಲ್ಲ ಶಾಲೆಗಳಿಗೂ ಶಾಲೆ ಓಪನಿಂಗ್ ಟೈಮಲ್ಲಿ ಟ್ಯಾಂಕ್ಗಳನ್ನು ಸ್ವಚ್ಛತೆಗೊಳಿಸಿ ಮತ್ತೆ ಅಲ್ಲಿ ಕ್ಲೋರಿನೇಷನ್ ಮಾಡಿ ನೀರನ್ನು ಕುಡಿಯೋ ನೀರು ಕ್ಲೋರಿನೇಷನ್ ಮಾಡಿದ್ದೇವೆ ಸರ್. ಮಾಡ್ತೀವಿ ಸರ್. ಮಾಡ್ತೇವೆ ಸರ್. ಮಾಡ್ತೇವೆ ಸರ್. ಕ್ಲಿಯರ್ ಸರ್. ಸುಬ್ರಹ್ಮಣ್ಯ ಉಡುಪಿ ಫುಲ್ ಕ್ಲಿಯರ್ ಆಗಿದೆ. ಇದು ಬಡವಂಚಿಕಲ್ ಊಟ ಮಾಡ್ತೇವೆ ಸರ್. 2 ಬ್ಯಾಚ್ ಮಾಡಿದ್ವಿ, ಮಾಡ್ತೇವೆ ಸರ್. MDR ಮಾಡ್ತೇವೆ ಸರ್. ಅವರು ಅಂದ್ರೆ ಎಲ್ಲದೂ ಬೇರೆ ಬೇರೆ ಕಂಡಕ್ಟರ್ಸ್ ಇರೋದ್ರಿಂದ ಸರ್ ಎಲ್ಲದೂ ಅಪ್ ಟು ಆಗಸ್ಟ್ ತನಕ ಮೇಂಟೆನ್ಸ್ ಇದೆ ಸರ್. ಮೇಂಟೆನೆನ್ಸ್ ಇದೆ, ಬಟ್ ಅಲ್ಲಿ ಕ್ಲಿಯರ್ ಆಗುತ್ತೆ ಸರ್. ಕ್ಲಿಯರ್ ಮಾಡ್ತೇವೆ ಸರ್. ಮಾಡ್ತೇವೆ ಸರ್. ರಸ್ತೆಯಲ್ಲೇ ನೀರು ಇರುತ್ತೆ. ಹೌದು ಸರ್. ಹೌದು. ಫಸ್ಟ್ ಒಂದು 10 days ತನಕ ಇಶ್ಯೂಸ್ ಇತ್ತು ಸರ್. ಅದನ್ನ ಕ್ಲಿಯರ್ ಮಾಡ್ತೀವಿ ಸರ್. ಡ್ರೈನ್ ಎಲ್ಲ ಮಾಡಿದ್ವಿ ಸರ್. ಎಲ್ಲ ಕ್ಲಿಯರ್ ಬ್ಲಾಕ್ ಇದೆ, ಅದನ್ನ ಡ್ರೈನ್ ಕ್ಲಿಯರ್ ಮಾಡ್ತೀವಿ ಸರ್. ಗ್ರ್ಯಾಂಡ್ ಇದೆಯಾ? ಆಯ್ತಾ? ವಿಡಿಯೋಸ್ ಮಾಡ್ತಿದ್ದೀರಾ? ಹೇಳಿ, ಮಾತಾಡಿ, ಹೇಳಿ. ಸುಮ್ಮನೆ ವರ್ಷ ಕೊಟ್ಬಿಟ್ರೆ ಆಗಲ್ಲ. ಮಾಡ್ತಾ ಇದ್ದೀರಾ? ಏನ್ ಒಂದ್ ಸರಳಿ ಉಳಿದ ಕಡೆ ಅಂದ್ರೆ ಎಲ್ಲ ಚರಂಡಿನ ಹಿಂಗ ಪಂಚಾಯತಿಯಲ್ಲಿ ಎಲ್ಲಿ ನೀರು ಬ್ಲಾಕ್ ಆಗುತ್ತೆ ಅನ್ನೋದು ಅಂದಾಜಿದೆ. 7-8 ಕಡೆ 10 ಕಡೆ ಇರ್ತದೆ. ಅದನ್ನ ಫಸ್ಟ್ ಅಟೆಂಡ್ ಮಾಡೋದು. ಗ್ರಾಮ ಪಂಚಾಯತ್ PDOಗಳಿಗೆ ಆಡಳಿತ ಇದ್ದಿದ್ದಾಗ ಆರಾಮಾಗಿದ್ದಾರೆ. ಏನ್ ಸೀರಿಯಸ್ ಆಗಿ ಏನಾಗುತ್ತೆ ಅನ್ನಿಸ್ತಾ ಇದೆ. ಹೇಳಿ ಏನ್ ಮಾಡ್ತೀರಿ ಹೇಳಿ. PDOs 2 ಜನ ಹೇಳಿ. ಹೆಬ್ರಿ, ಬಜಗೋಳಿ, ಸದಾಶಿವ, ಬೆಳಮಾಣ, ಬೈಲೂರು ಹೇಳಿ. ನಾವಲ್ಲಿ ಮಿಕ್ಕದೆಲ್ಲ ಕ್ಲಿಯರ್ ಮಾಡ್ತೇವೆ, ಬಟ್ ಅವರು ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ.
ನಿಮ್ಗೆ ಗ್ರಾಮ ಪಂಚಾಯತ್ ನೀರು ಯಾವಾಗಲೂ ಇರ್ತದೆ. ಅದೇ ದೊಡ್ಡ ಪ್ಲೇಸ್. ಹೌದು. ಅಲ್ಲಿಗೆ ಡೌನ್ ಇರೋದ್ರಿಂದ ಎಲ್ಲ ನೀರು ಅಲ್ಲಿಗೆ ಬರುತ್ತೆ. ಹೌದು. ಮಳೆ ಬಿಟ್ಟು ಸ್ವಲ್ಪ ನ್ಯಾಷನಲ್ ಲೆವೆಲ್ ಬಂದಿಯಾರಾ? ಬಂದಿರಾ? ಬಂದಿಲ್ಲ. ನ್ಯಾಷನಲ್ ಲೆವೆಲ್ ಅಟೆಂಡ್ ಮಾಡಿಸ್ಬೇಕು. ಮಾಡ್ತಾ ಇದ್ದಾರೆ. ನಮಗೆ ಅರ್ಜೆಂಟ್ ಇಲ್ಲದೆ ಮೊನ್ನೆ ಮಳೆಗೆ ಸ್ವಲ್ಪ ಬ್ಲಾಕ್ ಆಗಿತ್ತು, ಇಮಿಡಿಯೇಟ್ ಕ್ಲಿಯರ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಎಮರ್ಜೆನ್ಸಿ ಬರುತ್ತೆ ಅದು ಅಟೆಂಡ್ ಮಾಡ್ತಾ ಹೇಳಿದ್ದಾರೆ. ನಮ್ಮ GP ರೋಡ್ಸ್ ಎಲ್ಲ ನಾವೀಗ ನಮ್ಮ ಮೆಂಬರ್ಸ್ ಹತ್ರ ಪಟ್ಟಿ ತಗೊಂಡು 1 by 1 ಮಾಡ್ತೀವಿ. ಮೊನ್ನೆ ಮಳೆದು ಸ್ವಲ್ಪ ಅಡ್ರೆಸ್ ಮಾಡಿ ಒಂದು ಕ್ಲಿಯರ್ ಮಾಡಿ ಸಾಲ್ವ್ ಮಾಡೋಣ. ಇವತ್ತೆ ಈ PWD ಮಾರ್ಜಿನ್ ಅಲ್ಲಿ ಯಾರು ಅನಧಿಕೃತವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಸರ್. ನಾವು ಲಾಸ್ಟ್ ಈಗ ಎಲ್ಲ ಪಂಚಾಯತ್ಗೂ ಅದನ್ನೇ ಇನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ. ಜಜ್ಮೆಂಟ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯಾರೇ ಗುರುತು ಬಾಧಿತ ವ್ಯಕ್ತಿ ಅದನ್ನು DC ಮೇಡಮ್ ಅವರಿಗೆ ಫಸ್ಟಿಗೆ ಒಂದು ನೋಟಿಸ್ ಅನ್ನು ಅಪ್ಲಿಕೇಶನ್ ಅನ್ನು ಕೊಡ್ಬೇಕು. ಅವರು 15 ಡೇ ಅದೊಂದು ಸೈಟ್ ಇದೆ ಸರ್, ಆ ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು. 15 ಡೇಸ್ ನೋಟಿಸ್ ಪೀರಿಯಡ್ ಅನ್ನು ಕೊಡ್ಬೇಕು. ಮತ್ತೆ ಅದನ್ನು ಸಂಬಂಧಿತ ಪ್ಲೇಸ್ ಅಲ್ಲೇ ಅದನ್ನು ಜಾರಿ ಮಾಡ್ಬೇಕು. ಇಬ್ರು ಪಾರ್ಟಿಯನ್ನು ಕರೆದು ಕೇಳ್ಬೇಕು. ಆಮೇಲೆ ಅವರು ಅಲ್ಲಿಂದ ಆರ್ಡರ್ ಕಾಪಿ ಹಾಕ್ಬೇಕು ಸರ್, ಯಾರು ಅದನ್ನು ತೆರವುಗೊಳಿಸ್ಬೇಕು ಅಂತ ಹೇಳಿ DC ಅವರು ಆದೇಶ ಆಗ್ಬೇಕು. ಇಲ್ಲಿ PDO ಅಥವಾ PWD ಇರ್ಬೋದು, SS ಅಂತ ಹೇಳಿ ಯಾವುದೇ ನಾವು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ತೆರವುಗೊಳಿಸುವಂತ ಪ್ರಾಧಿಕಾರ ಆಗಿರೋದಿಲ್ಲ. DC ಮೇಡಮ್ ಅವರ ಆದೇಶದಲ್ಲಿ ಏನು ಉಲ್ಲೇಖ ಹಾಕ್ತಾರೆ ಅದರಂತೆ ನಾವು ಕ್ರಮ ವಹಿಸಬೇಕಾಗ್ತದೆ ಸರ್. ಯಾರು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ತಾರೆ ಇದನ್ನ ಮುಲಾಜಿದಲ್ಲಿ ತೆಗಿಬೇಕು. ಇದಕ್ಕೇನೋ ಒಂದು ಆಕ್ಟ್ ಮಾಡಿ, ನೀವು ಯಾರು ಆಕ್ಷನ್ ತಗೊಳ್ಳಿ. ಇಲ್ಲಾಂದ್ರೆ ನೀವು ಸುಮ್ಮನೆ ನಿಮಗೆ ಅನ್ಸುತ್ತೆ ಉದ್ದಕ್ಕೆ ಎಲ್ಲ ಹಾಕೊಂಡಿದ್ದಾರೆ, ಕೊನೆಗೆ ಪರ್ಮನೆಂಟ್ ಸ್ಟ್ರಕ್ಚರ್ ಆದ್ಮೇಲೆ ಏನು ಮಾಡ್ಲಿಕ್ಕೆ ಆಗಲ್ಲ. ನೀವು ಒಂದ ಪಂಚಾಯತ್ PWD ಜಂಟಿಯಾಗಿ ಇವತ್ತಿನ ಸಭೆ ತೀರ್ಮಾನ ಮಾಡಿ ಇವು ತಹಸೀಲ್ದಾರ್ ಡೈರೆಕ್ಷನ್ ತೆಗಿಸಿ. ಅಲ್ಲ, ಇದರಿಂದ ನಾನು ಬಹಳ ಕೇಳಿದೀನಿ. ಒಂದು ಆರೋಗ್ಯದ ಮೇಲೂ ಬಹಳ ದೊಡ್ಡ ಪ್ರಮಾಣದ ಸಮಸ್ಯೆ ಆಗೇ ಆಗುತ್ತೆ. ಅಲ್ಲ ಆಮೇಲೆ ಕೊಳಚೆ ನೀರು ಸಿಗಾಕೊಡುತ್ತೆ, ತ್ಯಾಜ್ಯಗಳ ಸಂಗ್ರಹ ಆಗುತ್ತೆ, ಇದೆಲ್ಲ ಸಮಸ್ಯೆ ಇದೆ. ಹಂಗಾಗಿ ಈ ತರದಕ್ಕೆ ಏನಾಗುತ್ತೆ, ನೀವು ತಕ್ಷಣ ತಹಸೀಲ್ದಾರ್ ಅದಕ್ಕೆ ಡೈರೆಕ್ಷನ್ ಕೊಡಿ, PDO ಮತ್ತು PWD ಒಟ್ಟು ಸೇರಿಕೊಂಡು ಅದನ್ನ ತೆರವುಗೊಳಿಸಬೇಕು. ಒಂದು ತೀರ್ಮಾನ ಮಾಡಿ. ಕಟ್ಟಡ ಕಟ್ಟಿದ್ರೆ ಸರ್, ಅದು ಕಟ್ಟಡ ಪಂಚಾಯತಿಯಿಂದ ಯಾವುದೇ ಅಧಿಕೃತವಾಗಿ ಪರ್ಮಿಷನ್ ತೆರವುಗೊಳಿಸುವ ಅಧಿಕಾರ ಇದೆ ಸರ್. ಬಟ್ ಅದು PWD ವ್ಯಾಪ್ತಿಗೆ ಕೂಡ ಬರ್ತದೆ ಸರ್. ಅಷ್ಟೇ ಇಬ್ರು ಸೇರ್ ಮಾಡ್ರಿ. ಹೌದು ಸರ್, ಇಬ್ರು ಸೇರ್ ಮಾಡಿ. ನೋಡಿ, ಇದೆಲ್ಲ ಹೇಗೆ ಅಂತಂದ್ರೆ ನಾನು ಎಲ್ಲ ಹಳ್ಳಿಗಳು ತೆಗಿದ್ದೀನಿ. ಫಸ್ಟಿಗೆ ಚಪ್ರ ಹಾಕ್ತಾರೆ, ಗ್ರೀನ್ ಮ್ಯಾಟ್ ಕಟ್ತಾರೆ, ಆಮೇಲೆ ಹಿಂದ್ಗಡೆ ಗೋಡೆ ಕಟ್ತಾರೆ, ಆಮೇಲೆ ಹಿಂದ್ಗಡೆ ದೊಡ್ಡ ಬೋರ್ಡ್ ಆಗುತ್ತೆ. ಇದು ಎಲ್ಲ ಕಡೆ ನಡೆಯುತ್ತೆ. 3 ತಿಂಗಳು ಒಳ್ಳೆ ಬಿಲ್ಡಿಂಗ್ ಮಾಡ್ಬಿಡ್ತಾರೆ. ನೀವು ಇದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ತೀರಿ, ನಿಮ್ಗೂ ಅವಕಾಶ ಇದ್ರೆ ಅಲ್ಲೇ ಹೋಗಿ ಚಾ ಕುಡಿತೀರಿ. ಹಿಂಗೆ ನಡೀತಾರೆ, ನನ್ಗೆ ಗೊತ್ತಿದೆಯಲ್ಲ. ನಾನು ಉದಾಹರಣೆ ಹೇಳ್ಬೇಕು ಅಂದ್ರೆ ನಾನು ಉದಾಹರಣೆ ಎಬ್ಸಿ ಹೇಳ್ತೀನಿ PDಗಳು. ಇದು ಒಟ್ಟು ಕಾರ್ಕಳದ ಸೌಂದರ್ಯನ ಹಾಳು ಮಾಡಬೇಡಿ. ಇದರಿಂದ ಆಯ್ತಪ್ಪ, ನಿಮ್ಗೆ ಅಧಿಕೃತವಾಗಿ ಲೈಸೆನ್ಸ್ ಕೊಟ್ಟು ತಾತ್ಕಾಲಿಕ ಅಂತ ಕೊಟ್ಟು ಲೈಸೆನ್ಸ್ ಕೊಟ್ಟು ಟ್ಯಾಕ್ಸ್ ವಸೂಲಿ ಮಾಡಿ, ಅದನ್ನಾದ್ರೂ ಮಾಡಿ. ಅದು ಮಾಡಲ್ಲ ನೀವು. ಸರಿ, ನೀವು ತಹಸೀಲ್ದಾರ್ PWD ತೀರ್ಮಾನ ತಗೊಂಡು ಮಾಡಿ. ಆಯ್ತಪ್ಪ, ಇಬ್ರು ಸೇರ್ಕೊಂಡು ಮಾಡಿ. ಇನ್ಯಾವ ಮಳೆ ಮುಗಿದ ಮಾಡ್ತೀರಾ? ದುಡ್ಡಿದೆಯಾ? ಏನೋ ಸದಾನಂದ ದುಡ್ಡಿದೆಯಾ? ಈಗ ನಿಮ್ಮ ಗ್ರಾಮೀಣ ರಸ್ತೆಗಳಿಗೆ ಮೇಂಟೆನೆನ್ಸ್ ಗೆ ದುಡ್ಡಿಲ್ಲ, ಡ್ರೈನ್ ತೆಗಿಲಿಕ್ಕೆ ದುಡ್ಡಿಲ್ಲ. ಮತ್ತೆ ಈಗ ಏನ್ ಮಾಡ್ತೀರಿ? ಲಾಸ್ಟ್ ಇಯರ್ ಸರ್ ನಾವು 337 ಕಿಲೋಮೀಟರ್ ಡ್ಯಾಮೇಜಸ್ ಅಂತ DC ಅವರಿಗೆ ಕೊಟ್ಟಿದ್ವಿ. ಅದು ಸಹ ನಮಗೆ ಲಾಸ್ಟ್ ಇಯರ್ ಬಿಡುಗಡೆ ಆಗಿದೆ. ಅಲ್ಲ, ಈಗ ಮತ್ತೆ ರಸ್ತೆಗಳಿಗೆ ಟ್ರೈನ್ ಬಿಡಿಸೋದು, ಎಮರ್ಜೆನ್ಸಿ ಬ್ಲಾಕ್ ಆದಾಗ ಅಲ್ಲಿ ಲೋಕಲ್ ಯಾರು ಕಾಂಟ್ಯಾಕ್ಟ್ ಆಗಿದ್ದಾರೆ, ನಾವು ಸಣ್ಣ ಪುಟ್ಟ ಕೆಲಸ ಮಾಡಿಸ್ತೀವಿ. ಮತ್ತೆ ಪಂಚಾಯತ್ ಅಲ್ಲಿ ಅವ್ರ ಜೊತೆ ಕೋಡಿ ಶಾಲಾ ಆವರಣದಲ್ಲಿ ಅಪಾಯದ ಮರಗಳೇನಾದ್ರು ಪಟ್ಟಿ ಮಾಡಿದ್ರಾ? ಕೋಆರ್ಡಿನೇಟ್ ಮಾಡಿದ್ರಾ? ಅಟೆಂಡ್ ಮಾಡಿದಾರೆ? ಅಲ್ಲ ಸರ್, ಕಳಿಸ್ತೀವಿ ಸರ್. ಈ ಸಲ ನೀನು ಕೊಟ್ಟಿಲ್ಲ ಸರ್. ಕೊಟ್ಬಿಡಿ. ಅಲ್ಲ, ಶಾಲಾ ಆವರಣದಲ್ಲಿ ಅಪಾಯದ ಮರ ಇದ್ರೆ ಫಸ್ಟ್ ಅಟೆಂಡ್ ಮಾಡಬೇಕು, ಮಾಹಿತಿ ತಗೊಳ್ತಾರೆ ಫಸ್ಟ್ ಪ್ರಿಫರೆನ್ಸ್. ಶಾಲಾ ಆವರಣ, ಅಂಗನವಾಡಿಯಲ್ಲಿ ಅಪಾಯಕಾರಿ ಮರಗಳು ಫಸ್ಟ್ ತೆಗಿಸ್ಬೇಕು. ನೀವು DFO ಜೊತೆಗೆ ಕರೆಸ್ಪಾಂಡೆನ್ಸ್ ಮಾಡ್ಕೊಳ್ಳಿ. ಎಲ್ಲ ಕರೆಸ್ಪಾಂಡೆನ್ಸ್ ಮಾಡಿ 15 ದಿನ ಬಿಟ್ಟು ಹೋದ್ರೆ ಆಗಲ್ಲ. ನೀವು ಹೊಸಬ್ರು ಬಂದಿದ್ದೀರಿ, ಗೊತ್ತಿರ್ಲಿ. 3-4 ವರ್ಷದ ಕೆಳಗಡೆ ಬೆಳಿಂಜೆನಲ್ಲಿ ಅಪಾಯಕಾರಿ ಮರ ಇತ್ತು ಅಂತ ಪಂಚಾಯತ್ ಲೆಟರ್ ಕೊಟ್ಟಿದ್ರು. ನೀವು ಅದನ್ನ ಅಟೆಂಡ್ ಮಾಡ್ಲಿಲ್ಲ. ಮರ ಬಿದ್ದು 2 ಜನ ಸತ್ತೋದ್ರು, ಗೊತ್ತಾ? ನೆನಪಿದ್ಯಾ? ಬೆಳಿಂಜೆನಲ್ಲಿ ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮರ ಬಿದ್ದು 2 ಜನ ಸತ್ತೋದ್ರು. ಕೇಸ್ ಹಾಕ್ಬೇಕಾಗಿ ಫಾರೆಸ್ಟ್ ಇಲಾಖೆ ನಿಜವಾಗಿ, ಯಾಕಂದ್ರೆ ನಿಮಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿ, ನೀವು ಅಟೆಂಡ್ ಮಾಡಲಿಲ್ಲ. ಹಂಗಾಗಿ ಅಪಾಯಕಾರಿ ಮರಗಳನ್ನ ಫಸ್ಟ್ ಅಟೆಂಡ್ ಮಾಡಿ. ಅದರಲ್ಲೂ ಶಾಲಾ ಆವರಣ, ಅಂಗನವಾಡಿ,
ಶಾಲಾ ಮಕ್ಕಳಿಗೆ ಏನ್ ಗೊತ್ತಿರುತ್ತೆ. ಸೊ ಇದನ್ನ ತಕ್ಷಣ ಅಟೆಂಡ್ ಮಾಡ್ಬೇಕು. ನೀವು ಇದನ್ನ ಎಲ್ಲಾ ಕೆಲಸ ಬಿಟ್ಟು ಅವ್ರ ಜೊತೆ ಕುತ್ಕೊಂಡು ಫಸ್ಟ್ ಅಟೆಂಡ್ ಮಾಡಿ. ಕ್ಲೀನ್ ಆಗಿದೆಯಾ? ಆಗಿದೆ ಸರ್. ಮೇಜರ್ ಇರುವಂತದ್ದೆಲ್ಲವೂ ಆಗಿದೆ ಸರ್. ಮೇಜರ್ ಅಂದ್ರೆ ಏನು ಪಟ್ಟಿ ಮಾಡಿದ್ರು ಅಲ್ಲಿ ಪ್ರಯತ್ನ ಇಲ್ಲ. ಹೌದು ಸರ್. ಅಂದ್ರೆ ಎಲ್ಲೆಲ್ಲಿ ನೀರು ನಿಲ್ತಿತ್ತು ಇಷ್ಟು ತನಕ ಮಳೆಗಾಲದಲ್ಲಿ ಅದನ್ನು ನೋಡ್ಕೊಂಡು ಫಸ್ಟ್ ಕ್ಲಿಯರ್ ಮಾಡಿದ್ದೇವೆ ಸರ್. ಇಲ್ಲ ಸಿಟಿ ಒಳಗಿನ ಎಲ್ಲದನ್ನ ಕ್ಲೀನ್ ಮಾಡಲೇಬೇಕಲ್ಲ? ಮಾಡಿದ್ದೇವೆ ಸರ್, ಮಾಡ್ತಾ ಇದ್ದೇವೆ ಸರ್. ಮಾಡ್ತಾ ಇದ್ದೀರಾ? ಮೇಜರ್ ಇದ್ದದನ್ನ ಮಂಗಳೂರು ಮಾಡಿದೀರಾ? ಮೂರು ರಸ್ತೆಯಿಂದ ಆನೆಕೆರೆ ತನಕ ಆನೆಕೆರೆದು ಆಗಿದೆ ಸರ್. ಆನೆಕೆರೆ ದಾನಶಾಲೆ ಹತ್ರ ಮೂರು ಮಾರ್ಗದಿಂದ ಆನೆಕೆರೆ ಮಸೀದಿ ಇಲ್ಲ, ಅದು ಅದೇ ಇಂಪಾರ್ಟೆಂಟ್. ಅಲ್ಲೇ ನೀರು ತುಂಬಿಕೊಳ್ಳೋದು ಯಾವಾಗ ಅದು ಅಟೆಂಡ್ ಮಾಡಬೇಕು. ನೀವು ಬೆಳವಾಜಿ ಟೆಂಪಲ್ ಇಂದ ತೆಳ್ಳ ರಸ್ತೆಗೆ ಹೋಗೋದು ತುಂಬಿಕೊಳ್ಳೋದು ಅದು ಅಟೆಂಡ್ ಮಾಡಬೇಕು. ಅದು ಜೆಸಿಬಿ ಹಾಕಿದೆ ಸರ್. ಕುಂಟಲ್ಪಾಡಿ ಆಗಿದೆ. ಕುಟೋ ಕಾಂಪೌಂಡ್ ಇಂದ ಹತ್ರಿವರೆಗೆ ಫುಲ್ ಕಟ್ ಕ್ಲೀನ್ ಮಾಡಿದ್ದೇವೆ ಸರ್. ಭವಾನಿ ಸರ್ಕಲ್ ಕೆಳಗಡೆ ಆವರೆ ಸರ್ಕಲ್ ಅಲ್ಲಿ ಜಂಕ್ಷನ್ ಅಲ್ಲಿ ಮಾಡಿಸಿದ್ದೇನೆ ಸರ್. ಕನಕ ಭಾರತ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಶಾಲೆಗಳು ಮೂರು ಇದ್ದಾವೆ ಸರ್. ಒಂದು ಕೈನಾಳು ಶಾಲೆ, ಇನ್ನೊಂದು ಕೂಡಬೆಟ್ಟಮಾಳ, ಇನ್ನೊಂದು ಕೆಳಭಾಷೆ ಸರ್. ಏನು ಶಿಥಿಲಾವಸ್ಥೆ? ಅಂದ್ರೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಇರೋದು ಒಂದೇ ಕೊಠಡಿ, ದೊಡ್ಡ ಹಾಲ್ ತರ ಇದೆ ಸರ್. ಅದಕ್ಕೆ ಕಳೆದ ಸಲ ದುರಸ್ತಿಗೆ ಅಂತ ಹೇಳಿ 2.5 ಲಕ್ಷ ಹಾಕಿದ್ರು ಸರ್. ಕೈನಾಳಲ್ಲಿ ಮಕ್ಕಳ ಸಂಖ್ಯೆ ಬರೀ ಇನ್ನ ಸರ್, ಇನ್ನ ಪಟ್ಟಿ ಅಲ್ಲಿ ಒಂದೇ ಹಾಲ್, ದೊಡ್ಡ ಹಾಲ್ ಇರೋದು. ಕಳೆದ ಸಲ ರಿಪೇರಿಗೆ ಹಾಕಿದಾಗ ಮತ್ತೆ ಇಂಜಿನಿಯರ್ಸ್ ಎಲ್ಲ ನೋಡ್ಲಿಕ್ಕೆ ಹೋದಾಗ ಅದು ಮುಟ್ಟಿದ್ರೆ ಪೂರ್ತಿ ಬೀಳುವ ಹಾಗಿದೆ. ದುರಸ್ತಿ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಅನ್ನೋದಕ್ಕೆ ನಾವು ಹೊಸದೇ ರೂಮ್ ಬೇಕು ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ. ಅದಕ್ಕೆ ಈ ಸಲ ಅದನ್ನ ನೆಲಸಮ ಮಾಡಿ ಒಂದು ರೂಮ್ ಆಗ್ಬೇಕು ಅಂತ ಹೇಳಿ 13 ಮಕ್ಕಳಿದ್ದಾರೆ ಸರ್. ಎಕ್ಸಾಕ್ಟ್ ಕಿಲೋಮೀಟರ್ ಹೋಗಿದ್ದೇನೆ ಒಂದ್ಸಲ ಹೋಗಿದ್ದೆ ಸರ್. ಮಕ್ಕಳಿಗೆ ಅಪಾಯ ಸ್ಥಿತಿ ಇದೆ ಅಂತ ರಿಸ್ಕ್ ಯಾಕೆ ಹೋಗ್ತೀರಿ? ಡಿಸೆಕ್ಷನ್ ಇದ್ದಾರೆ ಮತ್ತೆ ಸೋಷಿಯಲ್ ಫಾರೆಸ್ಟರ್ ಹಾಕಿದ್ರು ಸರ್. ಸೋಷಿಯಲ್ ಫಾರೆಸ್ಟರ್ ಈಗ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ ಸರ್. ಈಗ ನಮ್ಮ ಡಿಸೆಕ್ಷನ್ ಮೊನ್ನೆ ಬಂದಿದೆ ಸರ್. ಮಂತೆಲ್ಲ ಇನ್ಸ್ಪೆಕ್ಷನ್ ಮಾಡಿಕೊಟ್ಟು ಹೋದ್ರು. ಬಟ್ ಏನಾಗಿದೆ ಅಂದ್ರೆ ಈಗ ಸೋಷಿಯಲ್ ಫಾರೆಸ್ಟರ್ ಮಾಡ್ಕೊಟ್ಟಿರೋದು ಬರೀ ಒಂದು 130 ಮರ ಮಾಡ್ಕೊಟ್ಟಿದ್ರು. ಬಟ್ ನಾವು ಅದಕ್ಕೆ ಅಲ್ಲಿ ಬಂದಾಗ ಸಾಹೇಬ್ ಕೇಳಿದ್ವಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮತ್ತೆ ಸಮಿತಿ ಅಧ್ಯಕ್ಷ ಯಾರು ಇರ್ಲಿಲ್ಲ. ಸೊ ಅವತ್ತು ಇಲ್ಲ ಸರ್. ನೀವು ಹೇಳಿದ್ರೆ ಹೋಗಿದ್ರೆ ಯಾರು ಹೇಳ್ತಾರೆ ನಿಮಗೆ? ಯಾರು ಹೇಳೋದು ಸರ್? ಫುಲ್ ಡೇಸ್ ಐತಿ ಸರ್. ಹಾಗಾಗಿ ಗೊತ್ತೇ ನೀವು ಹೋಗಿದ್ದು ಗೊತ್ತಿದೆ. ಯಾರು ಇನ್ಫಾರ್ಮೇಶನ್ ಮಾಡಿದ್ರೆ ಹೋಗಿದ್ದೀರಿ ಹಾಗೆ ನಿಮ್ಗೆ ಗೊತ್ತಿಲ್ಲ. ಅದಕ್ಕೊಂದು 200 ಮೀಟರ್ ಟ್ರ್ಯಾಕ್ ಮಾಡಬೇಕು ಅಂತ ಹೊರಟಿದ್ದಾರೆ. ಕ್ಲಿಯರ್ ಮಾಡಿದ್ದೆ ಸರ್. ಅದಕ್ಕೆ ಈಗ ಫುಲ್ ಕ್ಲಿಯರ್ ಮಾಡಿದ್ರೆ ಮತ್ತೆ ಈಗ ಇನ್ನೊಂದ್ಸರಿ ಅಡಿಷನಲ್ ಲಿಸ್ಟ್ ಮಾಡ್ಬೇಕು ಸರ್. ಅದನ್ನ ಮಾಡಿ ಸ್ಕೂಲ್ ಚೆನ್ನಾಗಿದೆ ಆಕ್ಚುಲಿ. ಅಂದ್ರೆ ಎಕ್ಸ್ಟ್ರಾ ಕೊಠಡಿ ಇರ್ತಕ್ಕಂಥದ್ದು ಕ್ಲಾಸ್ ರೂಮ್ ಮಾಡ್ಕೊಂಡಿದೆ ಸರ್. ಹಾಗಾಗಿ ಅದು ದುರಸ್ತಿಯಲ್ಲಿ ಇರುವುದರಿಂದ ಹಾಲ್ ಅಲ್ಲಿ ಕೂರಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ. ಹಳ್ಳದಾಟಿ ಬರುವಂತ ಪರಿಸ್ಥಿತಿ ನನಗೇನೋ ನನ್ನ ತಾಲೂಕಲ್ಲಿ ಇದೆ ನನಗೇನು ಅನ್ಸಲ್ಲ. ಯಾಕಂದ್ರೆ ಕಾಲ್ ಸೆಂಟರ್ಗಳು ಮಾಡಿದ್ವಿ. ಆದ್ರೂ ಯಾರು ಉಳ್ಕೊಂಡಿದ್ರೆ ಕ್ಲಿಯರ್ ಮಾಡಿ ಕಾಲ್ ಸೆಂಟರ್ ಪಟ್ಟಿ ಮಾಡಿ ಕೊಡ್ತಾನೆ ಇದೀವಿ. ಇನ್ನು 84 ಮಕ್ಕಳು ಹಳ್ಳದಾಟಿ ಬರ್ತಾರೆ ಅಂದ್ರೆ ಮೇಜರ್ ಇದೆ. ಎಲ್ಲಿ ಕೊಡಿ 150 ಕ್ವಿಂಟಲ್ ಬೀಜ ಏನ್ ಬಿತ್ತನೆ ಪ್ರಾರಂಭ ಆಗಿದೆಯಾ? ಇಲ್ಲ ಸರ್, ಸೀಡ್ಸ್ ತಗೊಂಡು ಹೋಗಿದ್ದಾರೆ. 250 ಕ್ವಿಂಟಲ್ 102 ಕ್ವಿಂಟಲ್ ಹೋಗಿದೆ. ಮುಂದೆ ಹೋಗ್ತಾ ಇದ್ದಾರೆ ಸಬ್ಸಿಡಿ ರಾಜ್ಯಕ್ಕೆ ಮತ್ತೆ ಕಾರ್ಕಳ 2 ಸಂಪರ್ಕದಿಂದ ಸೀಡ್ಸ್. ಯೂರಿಯಾದಲ್ಲಿ ಸೆಕೆಂಡ್ ಡೋಸ್ ಏನು ಕೊಡ್ತಾರೆ ಅವಾಗ ಡಿಸೈಡ್ ಇರ್ತದೆ. ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಯೂರಿಯಾ ಆಲ್ಟರ್ನೇಟಿವ್ ನಾವು ಸಜೆಸ್ಟ್ ಮಾಡ್ತಾ ಇದ್ದೇವೆ. ಗೊಬ್ಬರದೇನ ಸಪ್ಲೈ ಸಮಸ್ಯೆ ಇಲ್ಲ. ಸಪ್ಲೈ ಸಮಸ್ಯೆ ಯೂರಿಯಾ ಒಂದೇ ಸರ್. ಯೂರಿಯಾ ಒಂದೇ ಶಾರ್ಟೇಜ್ ಇದೆಯಾ? ನಮಗೆ ಡಿಮ್ಯಾಂಡ್ ಎಷ್ಟು? ಜಾನುವಾರಿಗೆ ಹಾನಿ ಅಂತ ಆಗಿಲ್ಲ ಸರ್. ಬಟ್ ಕಳೆದ ಸತಿ ಒಂದು ಶಿರ್ಲಾಲಲ್ಲಿ ಸಿಡಿಲು ಬಡಿದ ಪ್ರಕರಣ ಇತ್ತು. ಅವರಿಗೆ 40,000 ಪೇಮೆಂಟ್ ಆಗಿದೆ. ಮತ್ತೆ ಈಗ ಇರುವಂತ ನಮ್ಮ ಸಿಬ್ಬಂದಿಗಳು ಪಶುಸಖಿಯರೆಲ್ಲ ಏನಾದ್ರೂ ಆ ತರದ ಸಂಭವ ಬಂದಲ್ಲಿ ಕೂಡಲೇ ನಮ್ಗೆ ತಿಳಿಸ್ತಾರೆ ಸರ್. ಅಟೆಂಡ್ ಮಾಡ್ತೇವೆ. ಮತ್ತೆ ನಾವು ಅದನ್ನು ಮಜಾ ಮಾಡಿಸಿ ತಹಶೀಲ್ದಾರ್ರಿಗೆ ಅದು ಪಾವತಿ ಕಳಿಸ್ಕೊಡ್ತೀವಿ ಸರ್. ಏನ್ ಸಮಸ್ಯೆ? ಬಂಡಿ ಮಟ್ಟದ ಸ್ಟ್ರೆಚ್ ಒಂದು ಅದರಲ್ಲಿ ಕೊಟ್ಟಿದ್ದಾರೆ ಸರ್. ಅಲ್ಲ ನಿಮ್ದು ಒಂದು ಆರಾಮ್ ಇಂಡಸ್ಟ್ರಿ ಹತ್ರ ಓವರ್ಫ್ಲೋ ಆಗುತ್ತೆ. ಪ್ರತಿ ಸರಿ ಮಳೆ ಓವರ್ ಆದಾಗ ಇದರಿಂದ ಮ್ಯಾನುವಲ್ ಇಂದ ಓಪನ್ ಆಗುತ್ತೆ. ಅದಕ್ಕೇನು ಒಂದ್ ಟೈಮ್ ಆಗುತ್ತೆ. ಅದಕ್ಕೇನ ಗಮನಿಸಿದೀವಾ? ಇಲ್ಲ ಸರ್, ಬ್ಲಾಕ್ ಇದ್ರೆ ತೆಗಿತೇವೆ ಅಷ್ಟೇ. ಮತ್ತೆ ಮಳೆ ನೀರು ಒಳಗೆ ಹೋಗುದನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀರು ಮಳೆ ನೀರಿಗೆಲ್ಲ ಕನೆಕ್ಷನ್ ಮಾಡಿದೀರಾ? ಮನೆಯವರೆಲ್ಲ ಮನೆಗೆ ಕೊಟ್ಟಿರೋದು ಮಳೆ? ಇಲ್ಲ ಸರ್, ಅದು ಜಾಸ್ತಿ ಮಳೆ ಇದ್ರೆ ಓವರ್ಫ್ಲೋ ಆಗ್ತದೆ. ಮತ್ತೆ ಮಳೆ ಕಡಿಮೆ ಆಗುವಾಗ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಬಟ್ ಅದನ್ನ ಅಟೆಂಡ್ ಮಾಡ್ಬೇಕಲ್ಲಮ್ಮ. 2 ಮ್ಯಾನುವಲ್ ಅದರ ಸಮಸ್ಯೆ ಇದೆ. ಬ್ಲಾಕ್ ಬಿಡಿಸ್ಕೊಡ್ಲಿಕ್ಕಾಗ್ಲಿ ಅಥವಾ ಒಂದು ಜಂಟಿಯಾಗಿ ಟೀಮ್ ವರ್ಕ್ ಅಲ್ಲಿ ಮಾಡ್ತಿದ್ದೇವೆ ಸರ್. ಬಟ್ ಈ ಸಲದಲ್ಲಿ ಸ್ಟೀಮಿಂಗ್ ಮಾತ್ರ ನಾವು ಅವರ ಮೇಲೆ ಪ್ರೆಷರ್ ಹಾಕಿ ಕೆಲಸ ತಗೋತಾ ಇರೋದು. ಡಿಸ್ಟ್ರಿಕ್ಟ್ ಬರ್ತಾರೆ ಇಲ್ಲ ತಾಲೂಕಿನ ಒಬ್ರು ನೋಡಲ್ ಅಫ್ಸರ್ ಮಾಡಿ ಪ್ರತಿ ಹಾಸ್ಟೆಲ್ ಒಬ್ರು ಮಾಡಿ
ಅವ್ರು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿ ಹೋಗಿ ಭೇಟಿ ಕೊಡ್ತಾರೆ. ನೀವೇ ಹಾಕ್ಬೇಕು. ಎಲ್ಲ ಹಾಸ್ಟೆಲ್ಗಳಿಗೆ ನೋಡಲ್ ಅಧಿಕಾರಿ ನೆನ್ಕೊಂಡು, ತಾಲೂಕು ಮಟ್ಟದ ಅಧಿಕಾರಿ ನೆನ್ಕೊಂಡು ಮಾಡಿ ಅಲ್ಲಿ ಫುಡ್ ಸಿಸ್ಟಮ್ ಹೇಗೆ ಅಂತ ನೋಡ್ಕೊಂಡು ನಿಮ್ಗೆ ಪ್ರತಿ ಮೀಟಿಂಗ್ ಅವರು ರಿಪೋರ್ಟ್ ಮಾಡಬೇಕು. ರೇಟಿಂಗ್ ಕೊಡಕ್ಕೆ ನೋಡಲ್ ಒಟ್ಟು ನಮ್ಮ ತಾಲೂಕಿನಲ್ಲಿ ಆ ರೀತಿ ಪ್ರಾಕೃತಿಕ ವಿಕೋಪದಿಂದ ಕಳೆದ 7-8 ವರ್ಷದಲ್ಲಿ ಬಹಳ ಅನಾಹುತಗಳಾಗಿದೆ ಅಂತ ಏನಿಲ್ಲ. ಬಿರುಗಾಳಿಗಳು ಬಂದಾಗ ಕೆಲವು ತೋಟಗಾರಿಕಾ ವ್ಯವಸ್ಥೆಗೆ ವ್ಯತ್ಯಾಸಗಳಾಗಿದೆ ಅನ್ನೋದನ್ನು ಹೊರತುಪಡಿಸಿದ್ರೆ ಉಳಿದ ಕಡೆಗಳಲ್ಲಿ ನಮ್ಮ ತಾಲೂಕು ಆಡಳಿತ ಸಮರ್ಥವಾದದೆಲ್ಲದನ್ನು ಕೂಡ ಆಡಳಿತವನ್ನು ಎದುರಿಸಿದೆ. ನಾನು ಎಲ್ಲ ಆಡಳಿತಾಧಿಕಾರಿಗಳಿಗೆ, ಪಂಚಾಯತ್ ಆಡಳಿತಾಧಿಕಾರಿಗಳು ಇದ್ದೀರಿ, ಪಿಡಿಒಗಳು ಇದ್ದೀರಿ, ಮತ್ತು ತಾಲೂಕು ಮಟ್ಟದ ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡ ಇದ್ದೀರಿ. 4 ವಿಷಯಗಳನ್ನ ನಿಮಗೆ ಇವತ್ತು ಸ್ಪಷ್ಟ ಮಾಡಬೇಕಾಗಿರೋದು. ಮೊದಲನೇದು, ಮುಂದಿನ 3-4 ತಿಂಗಳ ಈ ಮಳೆಗಾಲಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಇಲಾಖೆ ಅಧಿಕಾರಿಗಳು ಒಂದು ಸಮನ್ವಯ ರೂಪದಲ್ಲಿ ಕೆಲಸವನ್ನು ಮಾಡಬೇಕು. ನಾನು ಇದನ್ನ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಹೇಳಿದ್ದೇನೆ. ಸಮನ್ವಯ ಅಂದ್ರೆ ಏನು? ನಾನು ಯಾವ ಫಾರೆಸ್ಟರಿಗೆ ಪತ್ರ ಬರೆದಿದ್ದೀನಿ ಅಂದ್ಬಿಟ್ರೆ ಅದು ಮುಗಿಲಿಲ್ಲ. ಪಿಡಿಒ ಪತ್ರ ಬರೆದಿದ್ದೀನಿ ಅಂದ್ರೆ ಮುಗಿಲಿಲ್ಲ. ಏನ್ ನಮ್ದೆಲ್ಲ ಆಫೀಸ್ಗಳು ಹತ್ತನೇ ಇದೆ. ಒಂದ್ಸರಿ ಸಮನ್ವಯದಿಂದ ಕೆಲಸ ಮಾಡಿದ್ರೆ ಅಧಿಕಾರಿಗಳು, ಇಲಾಖೆಗಳು ಸಮನ್ವಯದಿಂದ ಕೆಲಸ ಮಾಡಿದ್ರೆ ಸಾಕಷ್ಟು ಸಂಗತಿಗಳು ನಮಗೆ ಸುಲಭ ಆಗುತ್ತೆ. ಹಾಗಾಗಿ ಸಮನ್ವಯ ಸಾಧಿಸೋ ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳು ರೆಸ್ಪಾನ್ಸಿಬಲ್ ಇದೆ ಇದರಲ್ಲಿ, ಅದು ಒಬ್ಬರದಲ್ಲ. ಸೊ ಸಮನ್ವಯ ಸಾಧಿಸೋ ದೃಷ್ಟಿಯಿಂದ ಸ್ವಲ್ಪ ಆಸಕ್ತಿ ತೆಗೆದುಕೊಳ್ಬೇಕಾಗಿರುವಂತದ್ದು ಅಗತ್ಯ ಇದೆ. ಎರಡನೇದು, ಈ ರೀತಿ ಯಾವ್ದಾದ್ರು ಪ್ರಕರಣಗಳು ಬಂದಾಗ ಬಹಳ ಮುಂಚೆನೆ ಗೊತ್ತಾಗಿ ಪ್ರಕರಣ ಬರಲ್ಲ, ರಾತ್ರಿ ಬೆಳಗ್ಗೆ ಆಗೋದ್ರೊಳಗೆ ಯಾವ್ದಾದ್ರು ಘಟನೆಗಳು ನಡೆದಿರ್ತವೆ. ಇದಕ್ಕೆ ಒಂದು ತಕ್ಷಣದ ಸ್ಪಂದನ ನಮ್ಮೆಲ್ಲ ಅಧಿಕಾರಿಗಳು ಇರ್ಬೇಕು. ಅದು ಲಾಸ್ಟ್ ಪಾಯಿಂಟ್ ನಮ್ದು ಆಡಳಿತ ದೃಷ್ಟಿಯಿಂದ VA ಇಂದ ಹಿಡಿದು PDO ಇಂದ ಹಿಡಿದು ತಹಸೀಲ್ದಾರ್ ತನಕ ತಾಲೂಕು ಆಡಳಿತದಲ್ಲಿ ತಕ್ಷಣದ ಸ್ಪಂದನ ಎಲ್ಲ ಅಧಿಕಾರಿಗಳದ್ದು ಅಟೆಂಡ್ ಮಾಡಬೇಕು. ಈ ನನ್ನ ಇಲಾಖೆ ವ್ಯಾಪ್ತಿ ಬರೋದಿಲ್ಲ, ನನಗೆ ಸಂಬಂಧ ಇಲ್ಲ ಅಂತ ಅನ್ಕೊಳ್ಳದಲೆ ನನ್ನ ಗಮನಕ್ಕೆ ಬಂದ್ರೆ ನಾನು ಅದನ್ನ ಸಮನ್ವಯ ಅಧಿಕಾರಿಗಳ ಜೊತೆಗೆ, ಮೇಲಧಿಕಾರಿಗಳ ಜೊತೆಗೆ ಸಮನ್ವಯ ಸಾಧಿಸಿ ನಾನು ತಕ್ಷಣ ಸ್ಪಂದನ ಮಾಡ್ತೇನೆ ಅನ್ನುವಂತ ವಿಷಯವನ್ನ ಮಾಡಬೇಕು. ಎರಡನೇದು. ಮೂರನೇದು, ಈ ವಿಷಯಗಳನ್ನ ತಕ್ಷಣ ಮೇಲಾಧಿಕಾರಿಗಳ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಬೇಕಾಗಿರೋದು ಬಹಳ ಅಗತ್ಯ ಇದೆ. ಯಾವ ಮಾಹಿತಿಯನ್ನು ಕೂಡ ಗೌಪ್ಯವಾಗಿ ನಿಮ್ಮಲ್ಲಿ ನೀವೇ ಇಟ್ಕೊಳ್ಳೋದು ಅಗತ್ಯ ಇಲ್ಲ. ತಕ್ಷಣ ಮಾಹಿತಿಯನ್ನ ನಿಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಇದನ್ನ ಹೆಂಗ್ ಅಟೆಂಡ್ ಮಾಡೋದು ಅನ್ನುವಂಥದ್ದನ್ನ ಮಾಡಬೇಕಾಗಿರೋದು ಅಗತ್ಯ ಇದೆ. ಇನ್ನು ಕೊನೆಯದು 4ನೇದು, ಈ ತರ ಯಾವ್ದಾದ್ರು ಅನಾಹುತಗಳಾದಾಗ ನಮ್ಮ 2 ಜಿಲ್ಲೆಗಳಲ್ಲಿ ಬರೀ ಸರ್ಕಾರಿ ಅಧಿಕಾರಿಗಳೇ ನಾವು ಇದನ್ನ ಅಟೆಂಡ್ ಮಾಡೋದಲ್ಲ, ಸ್ಥಳೀಯವಾದಂತಹ ಸಾಮಾಜಿಕ ಸಂಘಟನೆಯ ಕಾರ್ಯಕರ್ತರು, ಯುವಕ ಸಂಘದವರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕೈಯನ್ನು ಜೋಡಿಸಿದ್ದಾರೆ. ನಾವು ಯಾರು ಪಂಚಾಯತಿ ಅಡ್ಮಿನಿಸ್ಟ್ರೇಷನ್ ಇದೀವಿ, ತಕ್ಷಣ ಅಲ್ಲಿರುವಂತಹ ಯುವಕ ಸಂಘಗಳನ್ನ, ಅಲ್ಲಿರುವಂತಹ ಗಣ್ಯರನ್ನ ಇವತ್ತು ನಾಳೆ ಒಳಗೆ ಸಂಪರ್ಕ ಮಾಡಬೇಕು. ಗ್ರಾಮಾಭಿವೃದ್ಧಿ ಒಂದು ತಂಡ ಇದೆ ಅಲ್ವಾ, ಶೌರ್ಯ ಅಂತ ಒಂದು ತಂಡ ಇದೆ. ಆತರ ಯುವಕ ಸಂಘಗಳು ಕೂಡ ಬೇರೆ ಬೇರೆ ತಂಡಗಳು ಇದ್ದಾರೆ. ಆ ರೀತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ರೀತಿ ಸಾಮಾಜಿಕ ಚಟುವಟಿಕೆಗಳಿಗೆ ಸ್ಪಂದನ ಮಾಡುವಂತ ಯುವಕ ಸಂಘಗಳು, ಸ್ವಸಹಾಯ ಗುಂಪುಗಳು, ಪ್ರಮುಖರ ತಂಡ, ಇವ್ರ ಜೊತೆಗೆ ಇವತ್ತು ನಾಳೆ ಒಳಗೆ ಒಂದು ಸಂಪರ್ಕ ಸಾಧನೆ ಮಾಡಿ ಮಾತಾಡಿ ಇಟ್ಕೊಳ್ಳಿ. ಸೊ ಈ ರೀತಿ 4 ವಿಷಯಗಳನ್ನ ಮಾಡಿದ್ರೆ, ಮೊದಲನೇದು ಅಧಿಕಾರಿಗಳ ಜೊತೆಗೆ ಒಂದು ಸಮನ್ವಯ, ಎರಡನೇದು ನಮ್ದು ಸ್ಪಂದನೆ, ಮೂರನೇದು ಮಾಹಿತಿಯನ್ನ ಮೇಲಾಧಿಕಾರಿಗಳ ಜೊತೆಗೆ ಹಂಚಿಕೊಳ್ಳೋದು, 4ನೇದು ಸ್ಥಳೀಯವಾದಂತಹ ಸಾಮಾಜಿಕ ಸಂಘಟನೆಗಳ ಜೊತೆಗೆ ಒಂದು ಸಂಬಂಧ. ಇದಿಷ್ಟನ್ನ ಚೆನ್ನಾಗಿ ಮಾಡಿದ್ರೆ ಖಂಡಿತ ಪ್ರಾಕೃತಿಕ ವಿಕೋಪನ ಎದುರಿಸಲಿಕ್ಕೆ ನಮ್ಗೇನು ಸಮಸ್ಯೆ ಇಲ್ಲ ಅಂತ ಅನ್ಸುತ್ತೆ. ಕ್ರೈಸಿಸ್ ಬಂದಾಗ ಖಂಡಿತ ನಾವೆಲ್ಲ ಇದ್ದೇ ಇರ್ತೀವಿ, ತಾಲೂಕು ಮಟ್ಟ ತಹಸೀಲ್ದಾರರು, ಇವು ನಾವೆಲ್ಲ ಇದ್ದೇ ಇರ್ತೀವಿ. ಅದನ್ನ ಮಾಹಿತಿ ಇದ್ರೆ ನಮ್ಗೆ ತಕ್ಷಣ ಕೊಡಿ. ಒಟ್ಟಾರೆ ಆ ರೀತಿ ಪ್ರಾಕೃತಿಕ ವಿಕೋಪದಿಂದ ಯಾವುದೇ ಅನಾಹುತಗಳಾಗದಂತಿರ್ಲಿ ಅನ್ನುವಂತ ಪ್ರಾರ್ಥನೆಯನ್ನು ಮಾಡ್ತಾ, ನಾವು ಕರ್ತವ್ಯದಿಂದ ವಿಮುಖರಾಗದಂತೆ ಇದನ್ನ ಎದುರಿಸಬೇಕಾಗಿರುವಂತ ಅಗತ್ಯ ಇದೆ. ಹಾಗಾಗಿ ಎಲ್ಲ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ವಿನಂತಿಸ್ತೇನೆ. ಆಗ್ಬೋದಾ? ಸುದೀರ್ಘವಾಗಿ ಚರ್ಚಿಸಿ ಸಲಹೆ ಸೂಚನೆಗಳನ್ನು ನೀಡಿರುವಂತಹ ಮಾನ್ಯ ಶಾಸಕರಾದ ಶ್ರೀಕುಮಾರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಸಭೆಗೆ ಆಗಮಿಸಿದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ, ಪತ್ರಕರ್ತ ಮಿತ್ರರಿಗೂ, ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಕರಾವಳಿ ನಾಡಿ
ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.